ನಮಸ್ಕಾರ ಸ್ನೇಹಿತರೆ, ನಿಮ್ಮ ಈ ಸ್ನೇಹಜೀವಿ.comಗೆ ತಮಗೆಲ್ಲ ಆದರದ ಸ್ವಾಗತ ಸುಸ್ವಾಗತ. ಆತ್ಮೀಯ ಶಾಲೆಯ ಮುಖ್ಯ ಗುರುಗಳೇ, ಮುಖ್ಯವಾಗಿ ನಾನು ಮುಖ್ಯ ಗುರುಗಳನ್ನು ಮಾತಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ತಮಗೆಲ್ಲ ಗೊತ್ತಿದೆ, SDMC ರಚನೆ ಮಾಡಬೇಕಾದ್ರೆ ಎಷ್ಟೆಲ್ಲ ತಮಗೆ ಪ್ರೆಷರ್ ಬರುತ್ತೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಯಾಕಂದರೆ ಊರುಗಳು, ಶಾಲೆಗಳು ಇವತ್ತು ಊರುಗಳ ಪಾಲಾಗ್ತಾ ಇದೆ. ಅಂದರೆ ಊರಿನವರ ಒಂದು ಸಹಭಾಗಿತ್ವದಲ್ಲಿ ನಾವು ಶಾಲೆಗಳನ್ನು ನಡೆಸಬೇಕಾಗ್ತಾ ಇದೆ. ಅಲ್ಲಿನ ಪಾಲಕ ಮತ್ತು ಪೋಷಕರುಗಳನ್ನು ನಮ್ಮ SDMC ರಚನೆಯಲ್ಲಿ ಆಯ್ಕೆ ಮಾಡಿಕೊಳ್ಳೋದು ಒಂದು ದೊಡ್ಡ ತಲೆನೋವಾಗಿ ತಮಗೆಲ್ಲ ಪರಿಣಮಿಸ್ತಾ ಇದೆ. ಯಾಕಂದರೆ ಸುಮಾರು ಸಲ ನಮಗೆ ಗೊತ್ತೇ ಆಗೋದಿಲ್ಲ, ನಾವು ಯಾರನ್ನು ಆಯ್ಕೆ ಮಾಡಬೇಕು, ಎಷ್ಟು ಜನ ಅದರಲ್ಲಿ ಇರಬೇಕು, ಹೇಗೆ ಏನು ಅಂತ. ಸೊ ಆ ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಮ್ಗೆ ಕೊಡ್ತಾ ಇದ್ದೀನಿ. ನೋಡಿ, ಎಲ್ರಿಗೂ ಗೊತ್ತಿದೆ, ಪೋಷಕರು ಪ್ರತಿನಿಧಿಗಳ ಸಂಖ್ಯೆ 18 ಇರಬೇಕು. ಅಂದರೆ ಪಾಲಕರು ಎಷ್ಟಾನ ಇರಲಿ, ಶಾಲೆಯಲ್ಲಿ ಮಕ್ಕಳು ಎಷ್ಟಾನ ಇರಲಿ, ನಮಗೆ ಸೂಕ್ತವಾದವರನ್ನು 18 ಜನಗಳನ್ನು ಆಯ್ಕೆ ಮಾಡಬೇಕಾಗಿದೆ. ಮತ್ತು 3 ಜನ ನಾಮನಿರ್ದೇಶಿತ ಸದಸ್ಯರು ಅದರಲ್ಲಿರ್ತಾರೆ. ಯಾರ್ಯಾರು ಅವರು 3 ಜನ ಅಂದರೆ, ಶಾಲೆಯಲ್ಲಿರುವಂಥ ಒಬ್ಬ ಹಿರಿಯ ಶಿಕ್ಷಕ ಮತ್ತು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಆ ಊರಲ್ಲಿರುವಂಥ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನನ್ನು ಆಯ್ಕೆ ಮಾಡಬೇಕು. ಜೊತೆಗೆ ವಿದ್ಯಾರ್ಥಿ ಪ್ರತಿನಿಧಿ ಅಂತ ನಮ್ಮ ಶಾಲೆಯಲ್ಲಿರುವಂಥ ಒಬ್ಬ ಮಗುವನ್ನು ಅದರಲ್ಲಿ ಆಯ್ಕೆ ಮಾಡಬೇಕು. ಅದರಲ್ಲಿ ಮತ್ತೆ 3 ಜನ ಪದನಿಮಿತ್ತ ಸದಸ್ಯರು ಅಂತ ಬರ್ತಾರೆ. ಪದನಿಮಿತ್ತ ಸದಸ್ಯರು ಅಂತಂದ್ರೆ ಯಾರ್ಯಾರು? ಅದರಲ್ಲಿ ಆ ಒಂದು SDMCಯ ಕಾರ್ಯದರ್ಶಿ, ಅಂದರೆ ಮುಖ್ಯ ಶಿಕ್ಷಕರು ಆ ಒಂದು ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ನಂತರ ಅಂಗನವಾಡಿ ಕಾರ್ಯಕರ್ತೆಯರು, ಆ ಊರಲ್ಲಿರುವಂಥ ಅಂಗನವಾಡಿಯ ಒಬ್ಬ ಕಾರ್ಯಕರ್ತೆ, ಹಾಗೂ ಆರೋಗ್ಯ ಕಾರ್ಯಕರ್ತೆ, ಆ ಊರಲ್ಲಿರುವಂಥ ಒಬ್ಬ ಆರೋಗ್ಯ ಕಾರ್ಯಕರ್ತೆಯನ್ನು ನಾವು ಈ ಒಂದು ಪದನಿಮಿತ್ತ ಸದಸ್ಯರಲ್ಲಿ ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗ್ತದೆ. ಹಾಗಾದರೆ ಒಟ್ಟು ಸದಸ್ಯರು ಎಷ್ಟಿರಬೇಕು? ಒಟ್ಟು 24 ಸದಸ್ಯರಿರಬೇಕು. 24 ಸದಸ್ಯರಂದರೆ 18 ಜನ ಆ್ಯಕ್ಟಿಂಗ್ ಬಾಡಿ, 18 ಜನ SDMCಯ ಸದಸ್ಯರಿರ್ತಾರೆ. ಇನ್ನುಳಿದಂಥ 3 ಜನ ನಾಮನಿರ್ದೇಶಿತ ಸದಸ್ಯರು ಮತ್ತು 3 ಜನ ಪದನಿಮಿತ್ತ ಸದಸ್ಯರಿರ್ತಾರೆ. ಅಂದರೆ ಒಟ್ಟು ಇವರು 6 ಜನ. ಆದರೆ ಮುಖ್ಯವಾಗಿ ಇಲ್ಲಿ ತಾವು ಗಮನ ಹರಿಸ್ಬೇಕಾಗಿರೋದು, ಆ 18 ಜನರನ್ನು ಯಾವ ಥರ ಆಯ್ಕೆ ಮಾಡಬೇಕು? ಯಾಕೆ ಇದೇ ದೊಡ್ಡ ಗೊಂದಲ ಇರುತ್ತೆ. ಈಗೆಲ್ಲ ಹೆಂಗಾಗಿದೆ, ಹಳ್ಳಿ ಊರುಗಳಲ್ಲಿ ಈ ರಾಜಕೀಯ ಪಕ್ಷಗಳಿಂದಾಗಿ ಆ ಕಡೆ ಆ ಪಾರ್ಟಿಯವರು ಒಂದಷ್ಟು ಜನ ಇರ್ತಾರೆ, ಈ ಪಾರ್ಟಿಯವರು ಒಂದಷ್ಟು ಜನ ಇರ್ತಾರೆ, ಇಲ್ಲ ನಾವೇ ಮೆಂಬರ್ ಆಗಬೇಕು, ಇಲ್ಲ ನಾವೇ ಅಧ್ಯಕ್ಷ ಆಗಬೇಕು ಅಂತ ತುಂಬ ಹೊಡೆದಾಟ ನಡೀತಾ ಇದೆ. SDMC ರಚನೆ ಮಾಡೋದು ಅಷ್ಟು ನಾವು ಅಂದ್ಕೊಂಡಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಅದಕ್ಕೆ ಅಲ್ಲಿ ಬಹಳಷ್ಟು ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಗಳು ಬಹಳಷ್ಟು ಕೂಲಾಗಿ ಈ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಿ 18 ಜನರನ್ನು ಆಯ್ಕೆ ಮಾಡಬೇಕಾಗ್ತದೆ. ಯಾವ ಥರ ಮಾಡೋದು ಅಂದರೆ, ನಮ್ಮ ಶಾಲೆ ಇರುವಂಥ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ. ಹೌದು, ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ ನಿಮ್ಮ ಹತ್ರ 8ನೇ ಇರ್ಬೋದು, ಅಥವಾ ನೀವು ಮಾತ್ರ 8, 9, 10 ಇರ್ಬೋದು. ಆ ಒಂದು ಸಂಖ್ಯೆಗೆ ಅನುಗುಣವಾಗಿ ಅಷ್ಟು ವಿದ್ಯಾರ್ಥಿಗಳನ್ನು ನಾವು ಒಂದು ಕಡೆ ಕ್ರೋಢೀಕರಿಸ್ಕೋಬೇಕಾಗ್ತದೆ. ಯಾವ ಥರ ಅಂದರೆ ಜಾತಿ ಆಧಾರಿತವಾಗಿ. ಹೌದು, ಜಾತಿ ಆಧಾರಿತವಾಗಿ. ಶಾಲೆಯಲ್ಲಿರುವ ಒಟ್ಟು SC ಮಕ್ಕಳ ಸಂಖ್ಯೆ ಎಷ್ಟಿದೆ, ಶಾಲೆಯಲ್ಲಿರುವ ಒಟ್ಟು ST ಮಕ್ಕಳ ಸಂಖ್ಯೆ ಎಷ್ಟಿದೆ, ಹಾಗೂ ಶಾಲೆಯಲ್ಲಿರುವ ಒಟ್ಟು OBC ಮಕ್ಕಳ ಸಂಖ್ಯೆ ಎಷ್ಟಿದೆ. ಹೀಗಾಗಿ ಒಟ್ಟು ಮಕ್ಕಳ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ ಉದಾಹರಣೆಗೆ ನಿಮಗೆ ತಿಳಿಸುವಂಗೆ 66 ಮಕ್ಕಳಿದ್ದಾರೆ ಈಗ ನನ್ನ ಶಾಲೆಯಲ್ಲಿ. 66 ಮಕ್ಕಳಲ್ಲಿ ಒಂದು 15 ಜನ SC ಮಕ್ಕಳಿದ್ದಾರೆ, ಒಂದು 7 ಜನ ST ಮಕ್ಕಳಿದ್ದಾರೆ, ಒಂದು 44 ಜನ OBC ಮಕ್ಕಳಿದ್ದಾರೆ. ಹೀಗಿದ್ದಾಗ ನಾನು ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ನಿಮ್ಮ ಹತ್ರ ಬೇಕಾದ್ರೆ 150 ಇರ್ಬೋದು, 110 ಇರ್ಬೋದು, 103 ಇರ್ಬೋದು. ಆ ಒಟ್ಟು ಮಕ್ಕಳ ಸಂಖ್ಯೆನ ಒಂದು ಕಡೆ ಇಟ್ಕೊಳ್ಳಿ. ನಂತರ ಈಗ ಎಷ್ಟು ಜನ ಅಂದರೆ ಯಾವ ಕೆಟಗಿರಿಯಿಂದ ಎಷ್ಟು ಜನರನ್ನು ನಾವು SDMC ಸದಸ್ಯರಾಗಿ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಫಾರ್ಮುಲಾವನ್ನು ತಾವು ಯೂಸ್ ಮಾಡ್ಕೊಳ್ಳಿ. ಶಾಲೆಯಲ್ಲಿರುವ SC ಮಕ್ಕಳ ಸಂಖ್ಯೆ, ಈ ಮಕ್ಕಳ ಸಂಖ್ಯೆ ಎಷ್ಟಿದೆ? 15 ಇರ್ಬೋದು, 20 ಇರ್ಬೋದು. ನಮಗೆ ಮೆಂಬರ್ಸ್ ಎಷ್ಟು ಬೇಕು? 18 ಬೇಕು. ಸೊ 15 ಇಂಟು 18 ಡಿವೈಡೆಡ್ ಬೈ 66. ಅಂದರೆ ಒಟ್ಟು ಸಂಖ್ಯೆ, ಜಾತಿ ಅನುಗುಣವಾಗಿ ಆ ಮಕ್ಕಳ ಸಂಖ್ಯೆ ಇಂಟು 18 ಜನ ಸದಸ್ಯರು ಭಾಗಿಲೆ ಒಟ್ಟು ಮಕ್ಕಳ ಸಂಖ್ಯೆ ಅಂತ ತೆಗೆದಾಗ ನಮಗೆ
ಎಷ್ಟು ಮೆಂಬರ್ಗಳು ಆ ಒಂದು ಇದರಿಂದ ಬರಬೇಕು ಅಂತ ಗೊತ್ತಾಗ್ತದೆ. ಹಾಗೆ ಮುಂದೆ ಎಸ್ ಟಿ ಕೂಡ ಮಾಡ್ಬೋದು ಮತ್ತು ಒ ಬಿ ಸಿ ಮಕ್ಕಳ ಸಂಖ್ಯೆನೂ ಮಾಡ್ಬೋದು. ಇಲ್ಲೊಂದು ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಆ ಆಯ್ಕೆಯಾದಂಥ 18 ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲೇಬೇಕು. ಅಂದರೆ ಒಟ್ಟು 9 ಜನ ಪುರುಷರಿರಬೇಕು, 9 ಜನ ಮಹಿಳೆಯರಿರಬೇಕು ಅಂತ ಇದೆ. ನೀವು ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಒಂದು ವೇಳೆ ನಾವು ಇದು 24 ಜನರ ಒಂದು ಬೋರ್ಡ್ ಇದೆ. ಅದರಲ್ಲಿ ಪದನಿಮಿತ್ತ ಆಯಿತು, ನಾಮನಿರ್ದೇಶಿತ ಆಯಿತು, ಎಲ್ಲರನ್ನು ಒಳಗೊಂಡಾಗ 50% ಅಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡೋದು ಅವಶ್ಯಕವಾಗಿರ್ತದೆ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ಎಸ್ ಡಿ ಎಮ್ ಸಿ ರಚನೆ ಬಗ್ಗೆ ಹೇಗೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಎಸ್ ಡಿ ಎಮ್ ಸಿ ಬಗ್ಗೆ ತಮ್ಮಲ್ಲಿ ಇನ್ನೂ ಏನಾರ ಗೊಂದಲಗಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಶಾರ್ಟ್ ಆಗಿ ನಿಮಗೆ ಅದರ ಒಂದು ಮಾಹಿತಿಯನ್ನು ನಾನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.